ನಾನು ನಿಮ್ಮನ್ನ ಇವತ್ತು ನೇತ್ರಾವತಿ ಪೀಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಮಳೆ ಸ್ಟಾರ್ಟ್ ಆಗೋಯ್ತಂತೂ. ವಾವ್! ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ನೋಡ್ಬಿಟ್ಟು ಇಷ್ಟೊಂದು ಚೆನ್ನಾಗಿರುತ್ತಾ ನೇತ್ರಾವತಿ ಪೀಕ್ ಅಂತ ಅನ್ಕೊಂಡಿದ್ದೆ, ಆದರೆ ರಿಯಲ್ ಆಗು ಅದಕ್ಕಿಂತ ತುಂಬ ಚೆನ್ನಾಗಿದೆ. ಇವಾಗ ಮಂಜೆಲ್ಲ ಪೂರ್ತಿ ಕ್ಲಿಯರ್ ಆಗಿದೆ, ಬಟ್ ಹೇಳೋದಕ್ಕಾಗಲ್ಲ. ಅಲ್ಲಿ ನೋಡಿ ಮಂಜು ಬರ್ತಾ ಇದೆ. ಎಷ್ಟೊತ್ತಿಗೆ ಬೇಕಾದರೂ ಮಂಜು ಬರ್ಬೋದು, ಎಷ್ಟೊತ್ತಿಗಾದ್ರೂ ಮಳೆ ಬರ್ಬೋದು. ಬಟ್ ಕ್ಲಿಯರ್ ಆದಾಗ ನೋಡಿ ಈ ಥರ ಕಾಣಿಸುತ್ತೆ. ಅಲ್ಲಿ ನೋಡಲೆ, ವಾವ್, ಏನ್ ಬ್ಯೂಟಿ ನೇಚರ್ದು. ಆದ ಕಡೆ ಹೋಗಿ ಲೈಫಲ್ಲಿ ಉದ್ಧಾರ ಆಗೋಣ ಅಂದ್ರೆ ಹೆಣ್ಮಕ್ಳು ಕಾಟ. ಇಲ್ಲೇ ಒಂಥರ ವಾತಾವರಣ ಇದೆ, ಇಲ್ಲೇ ಒಂಥರ ವಾತಾವರಣ ಇದೆ, ಇಲ್ಲೇ ಒಂಥರ ವಾತಾವರಣ ಇದೆ. ಒಂಥರ ನಾವು ನೆನೆಯೋದು ಇಲ್ಲ, ಒಂಥರ ಮಳೆ ಇದು. ಅಲ್ಲಿಂದ ನಾವು ಬಂದಿದ್ದು ಇಲ್ಲಿಂದ ನಮ್ಮ ಒಂದು ಚಾರಣ ಅಂದರೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಓಕೆ, ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಇದೆ ರೂಟ್ ಅಂತ. ಇವರು ನಮ್ಮ ಗೈಡು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ 10 ಸೀಟಿಗೆ ಒಬ್ಬರು ಗೈಡ್ ಬರ್ತಾರೆ, ಬಟ್ ನಾವಿರೋದೇ ಇಬ್ಬರು. ಬಟ್ ಇಬ್ಬರಿಗಾದರೂ ಅಷ್ಟೇ 10 ಸೀಟ್ ಬಂದರೂ ಅಷ್ಟೇ, ಅಂದರೆ 10 ಸೀಟ್ ಒಳಗಡೆ ಎಷ್ಟು ಸೀಟ್ ಬಂದರೂ ಒಬ್ಬರು ಗೈಡ್ ಕರ್ಕೊಂಡು ಹೋಗಬೇಕು. ನೋಡೋಣ ಬನ್ನಿ ನೇತ್ರಾವತಿ ಪೀಕ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳಲ್ಲಿ ನೋಡಿದ್ದು ಮೇಲ್ಗಡೆ ಆ ಮಂಜಾಗಲಿ, ಆ ಪೀಕ್ ವ್ಯೂ ಪಾಯಿಂಟ್ಗಳಾಗಲಿ, ಆ ವ್ಯೂ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೋಡೋಣ ರಿಯಾಲಿಟಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ನೋಡ್ರಿ, ಅಂತೂ ಮಳೆ ಸ್ಟಾರ್ಟ್ ಆಯಿತು. ಇಷ್ಟೋ ತನಕ ಮಂಜಿತ್ತು, ನಾವು ಬಿಸಿಲು ಬರುತ್ತೆ ಅಂದ್ಕೊಂಡಿದ್ವಿ, ಮಳೆ ಸ್ಟಾರ್ಟ್ ಆಯಿತು. ಈ ನೇತ್ರಾವತಿ ಪೀಕು ಸುಮಾರು ಸಮುದ್ರ ಮಟ್ಟದಿಂದ 1520 ಮೀಟ್ರ್ ಎತ್ತರ ಇದೆ, ಅಂದರೆ 5000 ಅಡಿ ಎತ್ತರ ಇದೆ. ವೆಯ್ಟ್ ಎಷ್ಟಿದೆ? 3000 ವೆಯ್ಟ್ ನೋಡಿಲ್ಲ. ಬೆಟ್ಟನ ಹತ್ತು ರಿಸ್ಕ್ ತಗೋಬೋದು, ಆದರೆ ಎತ್ತೋ ರಿಸ್ಕ್ ತಗೊಳಕ್ಕಾಗಲ್ಲ. ಇಲ್ಲೊಂದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಫುಲ್ ಎಲ್ಲ ಮಂಜು. ಇಲ್ಲಿ ನೋಡಿ, ಎಲ್ಲ ಮಂಜಿಂದ ಕೌನ್ಸ್ಕೊಬಿಟ್ಟದೆ. ವ್ಯೂ ಏನು ಕಾಣಿಸ್ತಾ ಇಲ್ಲ. ಕೆಳಗಡೆ ಒಂದು ಹಳ್ಳ ಕೂಡ ಹೋಗ್ತಾ ಇದೆ ಅನ್ಸುತ್ತೆ, ಹಳ್ಳನೋ ನದಿನೋ ಸೌಂಡ್ ಕೇಳಿಸ್ತಾ ಇದೆ. ನೇತ್ರಾವತಿ ನದಿನಾ? ನೇತ್ರಾವತಿ ನದಿ ಅಂತ ನೋಡಿ ಅಲ್ಲಿ ಹೋಗ್ತಾ ಇರೋದು, ಸೌಂಡ್ ಕೇಳಿಸ್ತಾ ಇದೆಯಾ? ಇವಾಗ ಎಷ್ಟಣ್ಣ, ಒಂದು 2 ಕಿಲೋಮೀಟ್ರ್ ಬಂದಿದ್ದೀವಾ? ಹಾಂ, ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಅದಾ ಪೀಕು? ಇನ್ನೂ 10% ಕೂಡ ಹತ್ತಿಲ್ಲ ನೇತ್ರಾವತಿ ಪೀಕ್ಗೆ. ಇವಾಗಲೇ ನೋಡಿ ಈ ಥರ ಕಾಣಿಸ್ತಾ ಇದೆ. ನೋಡಿ ಹಿಂದೆ ಎಲ್ಲ ವ್ಯೂ ಯಾವ ಥರ ಕಾಣಿಸ್ತಾ ಇದೆ. ನೋಡ್ರಿ, ರೈನ್ ಕೋಟ್ ಹಾಕೋತಾ ಇದೀವಿ ಇವಾಗ. ಮಳೆ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಂದೇ ಬಿಡುತ್ತೆ ಮಳೆ. ಇಲ್ಲೆಲ್ಲ ಮಳೆ ಇದೇ ಥರ ಸುಮ್ಮನೆ ಬೀಳ್ತಾ ಇರುತ್ತೆ, ಗೀಮಿಂಗ್ಸ್ ಏನಿರಲ್ಲ ನಮ್ಮೂರು ಸೈಡ್ ಥರ. ನೋಡ್ರಿ, ನಾವು ಹೋಗೋ ದಾರಿಗಳಲ್ಲಿ ನೋಡಿ ಈ ಥರ ಜರಿಗಳು ಸಿಗ್ತವೆ. ಎಲ್ಲಿಂದ ಇದು ನ್ಯಾಚುರಲ್ ಆಗಿ? ಇದು ಏನಣ್ಣ, ಜಲ ಉಕ್ಕಿ ಬರೋದಾ? ಜಲ ಕುಡಿಬೋದಾ ನೀರನ್ನು? ಅದು ನಾವು ಹೋಗೋ ದಾರಿಗಳಲ್ಲಿ 3 ಜರಿಗಳು ಸಿಗ್ತವೆ. ನಮಗಿನ್ನೂ ಒಂದು ಸಿಕ್ಕಿಲ್ಲ, ಮುಂದೆ ಸಿಗುತ್ತೆ, ನೋಡೋಣ ಬನ್ನಿ. ಇಲ್ಲೆಲ್ಲ ಮನೆಗಳಿದಾವಲ್ಲ, ಇಲ್ಲೆಲ್ಲ ಇದರ ಜನ ಹೋಮ್ ಸ್ಟೇ. ಹಾಂ. ಓ, ಇಲ್ಲೂ ಹೋಮ್ ಸ್ಟೇಗಳಿದ್ದಾವೆ ನೋಡ್ರಿ. ನೀವು ದುಡ್ಡು ಜಾಸ್ತಿಯಾಗಿ ತಗೊಬಂದ್ರೆ ನೋಡಿ ಈ ಥರ ಹೋಮ್ ಸ್ಟೇಯಲ್ಲಿ ಇರ್ಬೋದು ಇಲ್ಲಿ. ಇಲ್ಲಿ ನೋಡ್ರಿ, ಇವಾಗ ಒಂದು ಫಾಲ್ಸ್ ಸಿಗುತ್ತೆ ನಮಗೆ ರೋಡ್ ಮಧ್ಯ. ಇದು ಫಸ್ಟ್ ಇಲ್ಲೇನಾ? ಇವಾಗ ಸಿಗುತ್ತೆ ನೋಡಿ ಒಂದು ಜರಿ.
ವಾವ್, ನೋಡ್ರಿ ಜರಿ ದಾಟ್ಬೇಕ ಇವಾಗ. ನೋಡ್ರಿ ಇವಾಗ ಈ ಜರಿ ದಾಟ್ಬೇಕಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬಾ ಹುಷಾರಾಗಿ ಹೋಗ್ಬೇಕು. ಬಂದ್ರೆ ಇವಾಗ ಈ ಒಂದು ನದಿನ ದಾಟೋಣ. ನದಿ ಅಲ್ಲ, ಜರಿ ದಾಟ್ಕೊಂಡು ಆ ಕಡೆ ಹೋಗೋಣ. ಈ ನೀರನ್ನ ಕುಡಿಬೋದು ಅಂತ ಕೇಳಿದ್ರೆ ಆರಾಮಾಗಿ ಕುಡಿಬೋದು. ವಾ, ಓಕೆ. ಇಲ್ಲಿ ನೋಡಿದ್ರಲ್ಲ, ಇದು ನೇತ್ರಾವತಿ ಪೀಕ್ ಹೋಗ್ಬೇಕಾದ್ರೆ ಮೊದಲನೇ ಜರಿ, ಇನ್ನೂ 2 ಜರಿ ಸಿಗುತ್ತಂತೆ. ಓಕೆ, ಹೋಗೋಣ ಬನ್ರಿ. ಬ್ರೋ, ನೀವು ಯಾವ ಊರು? ಹಾಂ, ಉತ್ತರಾಖಂಡ್. ಓಕೆ, ಯು ಡೋಂಟ್ ನೋ ಕನ್ನಡ? ನೋ. ಹಿಂದಿ ಆರ್ ಇಂಗ್ಲೀಷ್? ಹಿಂದಿ ಆರ್ ಇಂಗ್ಲೀಷ್? ಐ ಡೋಂಟ್ ನೋ ಹಿಂದಿ, ಐ ಡೋಂಟ್ ನೋ ಇಂಗ್ಲೀಷ್. ಹಂಗಿಂದ ನೋಡಿ ಇಲ್ಲಿಗೆ ಬಂದ್ವಿ. ಇವಾಗ ಈ ಒಂದು ಜರಿನ ದಾಟ್ಕೊಂಡು ಈ ಒಂದು ರೋಡ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಹೋಗ್ಬೇಕು. ಹಾಲಿನ ಒಳೆಯೋ ಜೇನಿನ ಮಳೆಯೋ ಸುಹೆಯೋ ಕನ್ನಡ ಸವಿ ನುಡಿಯೋ. ಓಕೆ, ಆದಷ್ಟು ಬೇಗ ಪೀಕ್ ನೋಡಬೇಕು. ಹೆಂಗಿರುತ್ತೆ ನೋಡೋಣ ಬನ್ನಿ. ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಪೀಕ್ ನೋಡೋದಕ್ಕೆ. ಅಣ್ಣ, ಇನ್ನೂ ಎಷ್ಟು ಗಂಟೆ ಟೈಮ್ ಬೇಕು ನಾವು ಪೀಕ್ ಹೋಗೋದಕ್ಕೆ? 1 ಗಂಟೆ ಟೈಮ್. ಅಂದರೆ ನಾವು ಎಷ್ಟು ಬೇಗ ಹೋಗ್ತೀವೋ ಅದ್ರ ಮೇಲೆ ಡಿಪೆಂಡು ಪೀಕ್ ಸೇರೋದು. ನಾವು ನಿಧಾನಕ್ಕೆ ಜರಿಗಳಲ್ಲಿ ಆಟ ಆಡ್ಕೊಂಡು ನಿಧಾನಕ್ಕೆ ಹೋದರೆ ನಿಧಾನಕ್ಕೆ ಸೇರ್ತೀವಿ. ಇಲ್ಲ ನಾವು ಬೇಗ ಹೋಗ್ಬೇಕಂದ್ರೆ ಬೇಗ ಹೋಗ್ಬೋದು. ಈ ಒಂದು ಟ್ರೆಕ್ಕಿಂಗ್ನ ನಾನು ಮಾಡ್ತಾಯಿಲ್ಲ, ಈ ಟ್ರೆಕ್ಕಿಂಗ್ ನೀವು ಮಾಡ್ತಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನೋಡಿರಿ. ಸೊ ಅದೇ ಥರ ಫೀಲ್ ಮಾಡ್ತೀರಾ. ನೋಡಿ, ಇಷ್ಟೇ ಅರ್ಗಲ್ಲಿ ಹೋಗ್ತಾ ಇರೋದು ಇಲ್ಲಿ ನೋಡಿ. ಅದಕ್ಕೆ ಇಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ನೋಡಿಕೊಂಡು ಹುಷಾರಾಗಿ ಹೋಗ್ರಿ ಇಲ್ಲಿ. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿಗೆ ಬರಬೇಕಾದ್ರೆ ನೀವು ಯಾವುದೇ ಪ್ಲ್ಯಾಸ್ಟಿಕ್ಕು ಅಥವಾ ಏನಾದರೂ ಸ್ನ್ಯಾಕ್ಸ್ ತಗೊಬಂದರೆ ಅದನ್ನು ತಿನ್ನಿ. ಆದರೆ ಆ ಪ್ಲ್ಯಾಸ್ಟಿಕ್ಗಳನ್ನು ಒಂದು ಇಲ್ಲಿ ಹಿಡ್ದಿದ್ದಾಗೆ ಮತ್ತೆ ವಾಪಸ್ ತಗೊಂಡೋಗಿ ಏನು ಹೊರಗಡೆ, ಅಂದರೆ ಈ ನೇತ್ರಾವತಿ ಪೀಕ್ ಹತ್ಬಿಟ್ಟು ಹೊರಗಡೆ ಹೋಗಿ ಆ ಪ್ಲ್ಯಾಸ್ಟಿಕ್ಗಳನ್ನು ಬಿಸಾಕಬೇಕು. ಇಲ್ಲಿ ಯಾವುದೇ ಪ್ಲ್ಯಾಸ್ಟಿಕ್ ಆಗಲಿ ಕವರ್ಗಳನ್ನಾಗಲಿ ಇಟ್ಟು ಈ ಒಂದು ನೇಚರ್ನ ಹಾಳು ಮಾಡೋದು ಬೇಡ. ಇಲ್ಲಿಂದ ಪೀಕ್ ಕಾಣಿಸುತ್ತಾ? ಇಲ್ಲಿಂದ ಅಲ್ಲಿ ಹೊಳೆ ಉಂಟದ. ನದಿ ತನಕ, ನೇತ್ರಾವತಿ ನದಿ ತನಕ ಈ ಥರ ಮಿಸ್ ಇರುತ್ತೆ. ಅಲ್ಲಿಂದ ಮೇಲೆ ಫುಲ್ ಕ್ಲಿಯರ್ ಇರುತ್ತೆ. ಓಕೆ, ಅಲ್ಲಿ ನೋಡ್ರಿ. ವಾವ್, ಅಲ್ಲಿ ನೋಡಿ, ರಿಯಲ್ ನೇತ್ರಾವತಿ ಪೀಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ನಯನ ಮನೋಹರವಾದ ದೃಶ್ಯ ಇದು ಮಾತ್ರ. ಅಣ್ಣ, ಅದೇನ ಪೀಕು? ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅಲ್ವಂತೆ ಪೀಕು. ಅದರಿಂದ ಆ ಕಡೆ ಹೋಗ್ಬೇಕಂತೆ ನಾವು. ಅಂದರೆ ಲೆಕ್ಕಕೊಳ್ಳಿ ಇನ್ನೂ ನಾವು ಎಷ್ಟು ಹೈಟ್ ಹೋಗ್ಬೇಕಂತ. ನೋಡಿ, ನಾವು ಹೋಗ್ಬೇಕಾಗಿರೋದು ಅಲ್ಲಿ. ಇಲ್ಲಿ ನೋಡಿ, ಇಷ್ಟೊತ್ತು ತನಕ ಏನು ಕ್ಲಿಯರ್ ಆಗಿತ್ತು, ಇವಾಗ ನೋಡ್ರಿ ಮಳೆ ಬೀಳ್ತಾ ಇದೆ ಆಲ್ರೆಡಿ. ವಾ, ನಮ್ಮ ಪೀಕ್ ಅಲ್ಲಿದೆ. ಮತ್ತೆ ಮಳೆ ಬಂತು ನೋಡ್ರಿ. ಮತ್ತೆ ರೈನ್ ಕೋಟ್ ಹಾಕ್ಕೊಂಡು ನಮ್ಮ ಜರ್ನಿನ ಮುಂದೆ ಸಾಗಿಸೋಣ. ಆದಷ್ಟು ಬೇಗ ಪೀಕ್ ತಲುಪೋಣ. ಇವಾಗ ಮತ್ತೆ ಒಂದು ಡೌನ್ಗೆ ಹೋಗ್ತಾ ಇದ್ದೀವಿ, ಬೆಟ್ಟದ ಕೆಳಗಡೆ. ಮತ್ತು ಈ ಬೆಟ್ಟ ಇಳಿಗೆ ಈ ಬೆಟ್ಟನ ಹತ್ಬಿಟ್ರೆ ಅದೇ ಪೀಕು. ಜರಿ ಇದು 2ನೇ ಜರಿ. ಅಂದರೆ ಫಸ್ಟ್ ಜರಿ ಸಿಕ್ತಲ್ಲ, ಅಷ್ಟೊಂದು ದೊಡ್ಡದಿಲ್ಲ, ಇದು ಸ್ವಲ್ಪ ಚಿಕ್ಕದು, ಆದರೂ ಚೆನ್ನಾಗಿದೆ. ಇವೆಲ್ಲ ಹೋಗೋ ದಾರಿಲೇ ಸಿಗೋದ್ರಿಂದ ನಿಮಗೆ ಬಾಯಾರಿಕೆ ಆದರೂ ನೀವು ನೀರು ತರೋ ಅವಶ್ಯಕತೆನೇ ಇಲ್ಲ. ಬಟ್ ಮೇಲ್ಕೆ ಪೀಕಿಗೆ ತಗೊಂಡೋಗ್ಬೇಕನ್ಸುತ್ತೆ. ಬಟ್ ನೀವು ಇಲ್ಲಿಗೆ ಆರಾಮಾಗೆ ಇದನ್ನೇ ಕುಡಿಬೋದು. 2ನೇ ಜರಿ ಹತ್ರ ಬಂದ್ವಿ ಅಂದರೆ ಆಲ್ಮೋಸ್ಟ್ ಒಂದು 80% ಬಂದ್ವಿ ಅಂತ. ಇನ್ನೊಂದು 20% ಇದೆ. ಈ ವಿಡಿಯೋನ ನೀವು ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡ್ಬಿಟ್ಟು ನೋಡ್ರಿ. ಇನ್ನೂ ಒಂದು ಜರಿ ಸಿಗುತ್ತಾ? ನೇತ್ರಾವತಿ ನದಿನ ಅದು. ಇನ್ನೊಂದು ನೇತ್ರಾವತಿ, ಇವಾಗ 2 ಸಿಕ್ಕಿದ್ದು ಜರಿಗಳು. ಇನ್ನೊಂದು ನೇತ್ರಾವತಿ ನದಿ ಸಿಗುತ್ತಂತೆ ನೋಡ್ರಿ ಇವಾಗ ನೆಕ್ಸ್ಟು. ಮೋಸ್ಟ್ಲಿ ಅದು ದೊಡ್ಡದಾಗಿರ್ಬೋದು. ನೋಡ್ರಿ, ಇಲ್ಲೊಂದು ಸಿಕ್ತು ಜರಿ. ಇದಲ್ಲದೆ ಇನ್ನೊಂದು ಸಿಗುತ್ತಣ್ಣ. ಟೋಟಲ್ಲು 3 ಜರಿ, ಆಮೇಲೆ ಒಂದು ನದಿ ಸಿಗುತ್ತಂತೆ. ಇಲ್ಲೆಲ್ಲ ಫುಲ್ಲು ಎಲ್ಲ ಮಣ್ಣೆಲ್ಲ ಒಂಥರ ಅಂಟು ಮಣ್ಣಿದು. ಸೊ ಅದಕ್ಕೋಸ್ಕರ ನೀವು ಟ್ರೆಕ್ಕಿಂಗ್ ಶೂಗಳನ್ನು ಹಾಕೊಬನ್ರಿ. ನಂತರ ಇಲ್ಲಿ ನೋಡಿ, ನಂದು ಇವಾಗ 12,000 ರೂಪಾಯಿ ಶೂ. ಯಾವ ಥರ ಮುಚ್ಕೊಂಡು ಹೋಗಲ್ಲ. ನಾನು ಹಾಕೋದೆಲ್ಲ ಕಾಸ್ಟ್ಲಿ ಕಣ. 10 ವರ್ಷದಿಂದ 12,000 ರೂಪಾಯಿ ತಗೊಂಡಿದೆ.
ನೋಡಿ ಇಲ್ಲೊಂದು ದೊಡ್ಡದು ಹೊಳೆ ಹೋಗ್ತಾ ಇದೆ ಅನಿಸುತ್ತೆ. ಇದೇ ನೇತ್ರಾವತಿ ನದಿ. ಅದಕ್ಕೋಸ್ಕರನೇ ಇದು ನೇತ್ರಾವತಿ ಪೀಕ್ ಅಂತ ಬಂದಿರೋದು ಇದಕ್ಕೆ ಹೆಸರು. ಅಲ್ಲಿ ನೋಡ್ರಿ ನೇತ್ರಾವತಿ ನದಿ ಕೆಳಗಡೆ ಹೋಗ್ತಾ ಇದೆ, ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಹಾಂ, ಇದೇನಾದರೂ ಸ್ವಲ್ಪ ಮಿಸ್ಸಾಗಿ ಕಾಲು ಬಿಟ್ರೆ ಡೈರೆಕ್ಟಾಗಿ ಕೆಳಗಡೆ ಹೋಗ್ತೀವಿ. ಅದಕ್ಕೆ ಹುಷಾರಾಗಿ ಹೋಗಬೇಕು. ಬಂತು ಬಂತು ನಮ್ಮ ನದಿ ಬಂತು. ವಾವ್, ನೋಡ್ರಿ ನೇತ್ರಾವತಿ ನದಿ ಈ ಕಡೆಯಿಂದನೂ ಬರ್ತಾ ಇದೆ, ಮೇಲ್ಗಡೆಯಿಂದನೂ ಬರ್ತಾ ಇದೆ, ಎರಡೂ ಸೇರಿ ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಓಕೆ, ಇವಾಗ ನೇತ್ರಾವತಿ ನದಿ ದಾಟನ ಬಂದ್ರಿ. ಅಂದರೆ ಅಷ್ಟೊಂದು ಫೋರ್ಸ್ ಏನಿಲ್ಲ ನೀರು, ಅದಕ್ಕೋಸ್ಕರನೂ ಸೇಫ್ಟಿಗೆ ಹಗ್ಗ ಕೂಡ ಹಾಕಿದ್ದಾರೆ, ಹಿಡ್ಕೊಂಡು ಆರಾಮಾಗಿ ಬರ್ಬೋದು. ಕುಡಿಯುವ ನೀರು ಯಾರು ಗಲೀಜು ಮಾಡಬೇಡಿ. ನೇತ್ರಾವತಿ ನದಿ. ಸ್ನ್ಯಾಕ್ಸ್ ತಿನ್ಬಿಟ್ಟು ಕವರ್ಗಳನ್ನು ಇಲ್ಲಿ ಬಿಸಾಕೋದು ಬೇಡ, ಕವರ್ಗಳನ್ನು ನಾವೇ ತಗೊಂಡು ಹೋಗ್ಬೇಕು. ಇಲ್ಲಿ ನೋಡಿದ್ರೆ ಇನ್ನೇನು ಪೀಕ್ ಮುಟ್ಟೆ ಬಿಟ್ವಿ ಅನಿಸುತ್ತೆ. ಇನ್ನೂ 2 ಕಿಲೋಮೀಟ್ರ್ ಇದೆಯಂತೆ. ಏನು ಹಿಂಗೆ ಜರದ್ದು ಶೂ ಮತ್ತೆ ಜಾರುತ್ತೆ. ನೋಡಿ, ನಂದು 12,000 ರೂಪಾಯಿ ಶೂ ಸಿಕ್ಕಾಬಟ್ಟೆ ಜಾರುತ್ತೆ. ಅದಕ್ಕೆ ನಾನು ಹೇಳೋದು, ಈ ಥರ 12,000 ರೂಪಾಯಿ ಶೂ ತಗೊಳ್ಳೋ ಬದಲು ಈ ಥರ ಲೋಕಲ್ ಶೂ ತಗೊಂಡ್ರೆ ಸ್ವಲ್ಪ ಜಾರೋದು. ಕೋಟಿ ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನೆಟ್ಗೆ ಇದೆ ರೀ ಇಲ್ಲಿ, ಹಿಂಗಿದೆ. ಅಲ್ಲಿ ನೋಡಿ, ಅಲ್ಲೊಂದು ಸಾಲ್, ಅಲ್ಲೊಂದು ಲೈನ್, ಅಲ್ಲೊಂದು ಲೈನ್ ಏನು ಮರಗಳಿದ್ದಾವಲ್ಲ, ಆ ಲೈನ್ಗಳಲ್ಲೆಲ್ಲ ಜರಿಗಳು ಹರ್ಕೊಂಬತ್ತಿದ್ದಾವೆ. ಅದಕ್ಕೋಸ್ಕರ ಅಲ್ಲಿ ಮರಗಳಿರೋದು. ಇನ್ನು ಮಿಕ್ಕಿದ ಜಾಗಗಳಲ್ಲಿ ನೋಡಿ ಇದೇ ಥರ ಫುಲ್ ಎಲ್ಲ ಗ್ರಾಸ್, ಎಲ್ಲ ಹುಲ್ಲುಗಾವಲು. ಏನು ಹೋಗ್ತಾ ಹೋಗ್ತಾ ನೆಟ್ಗೆ ಇದೆಯಲ್ಲಪ್ಪ ಇದು. ವಿಚ್ ಸ್ಟಡಿ? LLB. ಓಕೆ, ಲಾ. ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಎಸ್ ಬ್ರೋ, ಐ ಆಮ್ ಸಾಫ್ಟ್ವೇರ್. ನೋ ನೀ ಸುಮ್ಮನೆ ನಾವು ಮಾತಾಡಿ ಇಂಗ್ಲೀಷ್ ಅರ್ಥ ಆಗುತ್ತೆ. ಅವನಿಗೆ ಸಾಫ್ಟ್ವೇರ್ ಕನ್ನಡ ಮೀಡಿಯಂ ಇಂಜಿನಿಯರ್. ಕನ್ನಡ ಮೀಡಿಯಂ ಇಂಜಿನಿಯರಿಂಗ್ ಇದ್ದೇನೆ. ಕನ್ನಡ ಮೀಡಿಯಂಲಿ IAS IPS ಆಯ್ತಾರ, ಇಂಜಿನಿಯರ್ ಆಗಕ್ಕಾಗಲ್ವ? ಬರ. ಐ ಡೋಂಟ್ ಸುಳಾಮಂಗೆ ಇಂಗ್ಲೀಷೇ ಬರಲ್ಲ. ಓಕೆ, ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ, 1 ಕಿಲೋಮೀಟ್ರ್ ಹೋದ್ರೆ ನಮ್ಮ ಪೀಕ್ ತಲುಪ್ತೀವಿ. ಓಕೆ, ಬನ್ನಿ ಹೋಗೋಣ ಪೀಕಿಗೆ. ನಂಗೆ ಚಾಲೆಂಜ್ ಮಾಡು, ಇನ್ನು 2 ನಿಮಿಷದಲ್ಲ ಪೀಕ್ ಮೇಲೆ ಕೂತಿರ್ತೀನಿ. 90 ಡಿಗ್ರಿ ನೆಟ್ಗೆ ಅದ ಇದು ನೋಡ್ರಿ. ಇವಾಗ ನೋಡ್ರಿ ಸಿಕ್ತು ಪೀಕ್. ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಇರುತ್ತೆ. ಅಂತೂ ಪೀಕ್. ಓಯ್ ಲೋ, ಪೀಕ್ ಇದೆಲ್ಲ ಕಣೋ. ಇದೆಲ್ಲ ಇನ್ನೊಂದು ಬೆಟ್ಟ ಹತ್ಬೇಕು. ಲೋ, ಎಲ್ಲಿ ಬಂದಿದ್ದಾವೆ ನಾವು ಇಲ್ಲೂ? ಲೋ, ಇದು ಅಲ್ಲ ಅದು ಅಲ್ಲ, ಅಲ್ಲಿ ಪೀಕು. ನಮ್ಮ ಕೈಲಿ ಆಯ್ತು ಇದು. ಲೋ, ಇನ್ನೂ 3 ಕಿಲೋಮೀಟರ್ ಅದ ಕಣ. ಅದು ಬೇಕಾ? ಸೆಕೆ ಅದು ಪ್ರಕೃತಿನ ಲವ್ ಮಾಡೋರು ಗೊತ್ತಿದೆ ಅಲ್ಲ. ನಂಗೂ ಗೊತ್ತು, ನೀನು ಪ್ರಕೃತಿನ ಲವ್ ಮಾಡಿರೋದು. ಸುಮ್ಮನೆ ದನ ಹೋದಾಗ ಹೊಂಟೋಗೋದಲ್ಲ, ಈ ಥರ ಅನುಭವಿಸ್ಕೊಂಡು ಹೋಗ್ಬೇಕು. ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳೆಲ್ಲ ನೋಡ್ತಿರಲ್ಲ, ನೋಡಿದೆ ಅಲ್ಲ, ನೋಡಿ ನೋಡ್ರಿ. ಅಂತೂ ಬರೀ ಕಾಲಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನು 12,000 ರೂಪಾಯಿ ಶೂ ಹಾಕಿರೋದಕ್ಕೆ ಕಾಲು ನೋಡಿ ಇಷ್ಟೊಂದು ಬೆಳಗಾಗಿದೆ. ಇವನು 15,000 ರೂಪಾಯಿ ಚಡ್ಡಿ ಹಾಕಿದ್ದಾನೆ. ಓಕೆ, ಇಲ್ಲಿ ನೋಡಿ
ಬರೀ ಕಾಲಲ್ಲೇ ಟ್ರೆಕ್ಕಿಂಗ್ ಮಾಡೋದಕ್ಕೂ ಏನೋ ಒಂಥರ ಚೆನ್ನಾಗಿರುತ್ತೆ. ಒಂದು ಆ ಫೀಲು ಕಾಲಿಗೆ ತಾಗುತ್ತೆ. ಇವಕ್ಕೆಲ್ಲ ಏನು ಗೊತ್ತು, ಸೂಕಿತೈತೆ ಅದಕ್ಕೆ ಬರೀ ಕಾಲು ನಡೀತಿದೆ. ಅಲ್ಲಿ ನೋಡಲೇ, ಅಲ್ಲಿ ನೋಡ್ರಿ, ವಾವ್ ಏನು ಬ್ಯೂಟಿ ನೇಚರ್ದು. ನಮ್ಮ ಹಿಂದ್ಗಡೆ ಮಂಜು ಈ ಥರ ಬರ್ಲಿಕ್ಕತ್ತದ. ಬರೋಬ್ಬರಿ ಹೊಡಿಲೆ ಅವನವನ ನೋವನ್ ಬಂದದ್ಕೂ ಸಾರ್ಥಕ. ಲೋ ಎಲ್ಲ ಮುಚ್ಕೋತಲ್ಲ, ಇನ್ನೇನು ಕಂಡದು ಹೋಯ್ತೇವಾ. ಬನ್ನಿ ಫೈನಲಿ ಪೀಕ್ ಪಾಯಿಂಟ್, ಫೈನಲಿ ರೀಚ್. ಇಲ್ಲಿ ನೋಡ್ರಿ, ಫೈನಲಿ ರೀಚ್ ಆದ್ವಿ ನೇತ್ರಾವತಿ ಪೀಕ್ಗೆ. ಅಲ್ಲಿಂದ ನಾವು ಬಂದಿದ್ದು ಹಂಗೆ ಬಂದು ಕೆಳಗಡೆ ಒಂದು ಹೊಳೆ ಹರಿತಾ ಇದೆ, ನೇತ್ರಾವತಿ ನದಿ. ಅದನ್ನು ದಾಟ್ಕೊಂಡು ಫೈನಲಿ ಇದೇ ಪೀಕ್ ಪಾಯಿಂಟ್, ನೇತ್ರಾವತಿ ಪೀಕ್ ಪಾಯಿಂಟ್. ಎಲ್ಲರೂ ಇಲ್ಲಿಗೆ ಬಂದು ರಿಲ್ಯಾಕ್ಸ್ ಮಾಡ್ತಾವ್ರೆ. ಒಂದು ಕಡೆ ಮಂಜು, ಇನ್ನೊಂದು ಕಡೆ ಮಳೆ, ಒಂದು ಕಡೆ ಬಿಸಿಲು, ಎಲ್ಲ ಒಂದೇ ಕಡೆ ಇದೆ ನೋಡ್ರಿ. ನೋಡಿ ಖುಷಿ ಆಯ್ತಾ? ಚೆನ್ನಾಗಿದೆ ಅಲ್ಲ? ನಾವು ಇರೋ ಪೀಕ್ಕಿಂತ ನಮ್ಮ ಮುಂದೆ ಇರೋ ಬೆಟ್ಟ ಅದಕ್ಕಿಂತ ಎತ್ತರ ಇದೆ. ಇದೆಲ್ಲ ಫುಲ್ ಕ್ಲಿಯರ್ ಆದರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಕ್ಲಿಯರ್ ಆಗ್ಬೋದು. ಇಲ್ಲಿ ನೋಡ್ರಿ, ಮಳೆ ಸ್ಟಾರ್ಟ್ ಆಗೋಯ್ತಂತೂ. ವಾವ್, ಇಷ್ಟೋ ತನಕ ಮಂಜು ಬಿಸಿಲೆಲ್ಲ ಬರ್ತಾಯಿತ್ತು, ಬಟ್ ಫೈನಲಿ ಮಳೆ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ನೋಡ್ರಿ, ಎಲ್ಲರೂ ಮಳೆಯಲ್ಲಿ ನೆನ್ಕೊಂಡು ಕೂತಿದ್ದೀವಿ. ಕಾಣಿಸಲ್ಲ ನೋಡಿದ್ರೆ ನನಗೆ ಏನು ಕೇಳಲ್ಲ. ನೀವೇನಾದರೂ ಯಾವುದಾದ್ರೂ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಪೀಕ್ ಕರ್ಕೊಂಡ್ಬಂದು ಪ್ರಪೋಸ್ ಮಾಡಿಬಿಡ್ರಿ, ಅವಳು ನೋ ಅನ್ನೋ ಮಾತೇ ಇಲ್ಲ. ಇಲ್ಲಿ ನೋಡ್ರಿ, ಸಿಕ್ಕಾಪಟ್ಟೆ ಮಳೆ. ಇದು ಏನು ಕ್ಲಿಯರ್ ಆಗುತ್ತೆ ಏನೋ ಗೊತ್ತಿಲ್ಲ. ಇನ್ನೊಂದು ಟೀಮ್ ಹತ್ಕೊಂಡು ಬರ್ತಾವ್ರೆ, ಬಟ್ ಅವ್ರಿಗೆ ಮಳೆ ಇನ್ನೂ ಸಿಕ್ಕಾಪಟ್ಟೆ ಬರ್ತಾನೆ ಅವ್ರೆ ಕಣ. ಅಲ್ಲಿ ನೋಡಲಿ, ಅಲ್ಲೂ ಬರ್ತಾವ್ರೆ ಇನ್ನು. ಇಲ್ಲಿ ಬರ್ಬೇಕಾದ್ರೆ ಛತ್ರಿ ಅಥವಾ ರೈನ್ ಕೋಟ್ ಮಾತ್ರ ಮಟ್ಟಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ನೋಡಿ, ಈ ಥರ ಇದ್ರೆ ನೋಡಿ, ಈ ಥರ ಸೇಫ್ ಆಗಿರ್ಬೋದು. ಇಲ್ಲಾಂದರೆ ನೋಡಿ ಆ ಥರ ನೆನೆಬೇಕಾಗುತ್ತೆ. ಇಲ್ಲಿ ಮಳೆ ಯಾವಾಗ ಬರುತ್ತೆ, ಮಂಜು ಯಾವಾಗ ಬರುತ್ತೆ, ಬಿಸಿಲು ಯಾವಾಗ ಬರುತ್ತೆ, ಏನು ಹೇಳೋದಕ್ಕಾಗಲ್ಲ. ನೋಡ್ರಿ, ಕ್ಲಿಯರ್ ಆಗ್ತಾ ಇದೆ ಮಳೆ. ಇವಾಗ ಮಂಜೆಲ್ಲ ಪೂರ್ತಿ ಕ್ಲಿಯರ್ ಆಗಿದೆ, ಬಟ್ ಹೇಳೋದಕ್ಕಾಗಲ್ಲ. ಅಲ್ಲಿ ನೋಡಿ, ಮಂಜು ಬರ್ತಾ ಇದೆ. ಎಷ್ಟೊತ್ತಿಗೆ ಬೇಕಾದರೂ ಮಂಜು ಬರ್ಬೋದು, ಎಷ್ಟೊತ್ತಿಗಾದ್ರೂ ಮಳೆ ಬರ್ಬೋದು. ಬಟ್ ಕ್ಲಿಯರ್ ಆದಾಗ ನೋಡಿ ಈ ಥರ ಕಾಣಿಸುತ್ತೆ. ವಾವ್, ನಿಜ ಹೇಳ್ತೀನಿ ನಾನು, ನೀವೇನಾದರೂ ಈ ಒಂದು ಟ್ರೆಕ್ಕಿಂಗ್ ಮಾಡಿದ್ರೆ ಕಳೆದು ಹೋಗ್ತೀರಾ. ನೋಡ್ರಿ, ಇವಾಗ ಫುಲ್ ಎಲ್ಲ ಕ್ಲಿಯರ್ ಆಯಿತು. ನಾನು ಈ ಮಳೆ ಬರ್ತಿರೋದು ನೋಡಿ ಫುಲ್ ಯಾವುದು ಕ್ಲಿಯರ್ ಆಗಲ್ಲ ಇವತ್ತು, ನೋಡೋದಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಬಟ್ ಫುಲ್ ಕ್ಲಿಯರ್ ಆಗಿದೆ. ಅಲ್ಲಿ ಸುತ್ತಮುತ್ತ ಕಾಣ್ತಿರೋ ಊರುಗಳು, ಕೆರೆಗಳು, ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋ ಬೆಟ್ಟ, ಅಲ್ಲಿ ಹರಿಯೋ ಜರಿಗಳು, ಪ್ರತಿಯೊಂದು ಇವಾಗ ಕಾಣಿಸ್ತಾ ಇದೆ ನೋಡಿ. ಇಷ್ಟೊತ್ತು ತನಕ ಎಲ್ಲ ಫುಲ್ ಮಳೆ ಮಂಜು ಎಲ್ಲ ಕಾಣಿಸ್ಕೊಂಡಿತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ನೋಡಿ. ಇಲ್ಲಿ ಅಂದರೆ ಹೇಳೋದಕ್ಕಾಗಲ್ಲ, 5 ನಿಮಿಷಕ್ಕೂ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಒಂದು 5 ನಿಮಿಷಕ್ಕೆ ಮಳೆ ಬರ್ಬೋದು, 5 ನಿಮಿಷ ಮಂಜು ಕೌಸ್ಕೋಬೋದು, 5 ನಿಮಿಷ ಬಿಸಿಲು ಬರ್ಬೋದು. ಆ ಥರ ನೀವು ಇಲ್ಲೇ ಒಂಥರ ವಾತಾವರಣ ಇದೆ, ಇಲ್ಲೇ ಒಂಥರ ವಾತಾವರಣ ಇದೆ, ಇಲ್ಲೇ ಒಂಥರ ವಾತಾವರಣ ಇದೆ. ಇಲ್ಲಿಗೆ ಸಣ್ಣಕ್ಕೂ ಕ್ಲೈಮೇಟ್ ಒಂಥರ ಚೇಂಜ್ ಆಗ್ತಾ ಇರುತ್ತೆ. ಬಟ್ ತುಂಬ ಚೆನ್ನಾಗಿದೆ. ನೀವೇನಾದರೂ ಒಂದೇ ಟ್ರಿಪ್ ಇಲ್ಲಿಗೆ ಬಂದರೆ ತುಂಬ ಎಂಜಾಯ್ ಮಾಡ್ತೀರಾ. ಸೊ ನಾನು ಮುಳ್ಳಯ್ಯನಗಿರಿಗೆ ಹೋಗಿದ್ದೆ, ಬಟ್ ಮುಳ್ಳಯ್ಯನಗಿರಿಗಿಂತನೂ ಈ ಒಂದು ಟ್ರೆಕ್ಕಿಂಗ್ ತುಂಬ ಒಂದು ಚೆನ್ನಾಗಿತ್ತು ಅದಕ್ಕಿಂತ.
ಅಂದರೆ ಮುಳ್ಳಯ್ಯನಗಿರಿಲಿ ನಾವು ಟ್ರೆಕ್ಕಿಂಗ್ ಮಾಡಲ್ಲ ಜಾಸ್ತಿ, ಆಲ್ಮೋಸ್ಟ್ ಹತ್ರ ಅಲ್ಲಿಗೆ ವೆಹಿಕಲ್ಸ್ ಹೋಗೋದ್ರಿಂದ ಅದು ಟ್ರೆಕ್ಕಿಂಗ್ ಒಂದು ಎಕ್ಸ್ಪೀರಿಯೆನ್ಸ್ ಕೊಡಲ್ಲ. ಬಟ್ ಇದೆಯಲ್ಲ ಈ ನೇತ್ರಾವತಿ ಟ್ರೆಕ್ಕಿಂಗು ಅದ್ಭುತವಾಗಿತ್ತು. 7 ಕಿಲೋಮೀಟ್ರು ಆ ಕಡೆಯಿಂದ ಬಂದು ಮತ್ತು ಈ ಕಡೆಯಿಂದ 7 ಕಿಲೋಮೀಟ್ರ್ ಹೋಗೋದು. ಸೊ ಗೈಸ್ ನೋಡಿದ್ರಲ್ಲ, ಇದಿಷ್ಟು ನೇತ್ರಾವತಿ ಪೀಕ್ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.